ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಒಂದು ದೊಡ್ಡ ಪತ್ರೆಯಿಂದ ಸೂಪರಾಗಿ ಒಂದು ತಂಬಳಿ ಮಾಡ್ತಾ ಇದ್ದೇನೆ. ಬನ್ನಿ ಮಾಡುವ ವಿಧಾನವನ್ನು ತೋರಿಸಿಕೊಡ್ತೇನೆ. ಈಗ ನಾನಿವತ್ತು ಆರೋಗ್ಯಕರವಾದ ಒಂದು ತಂಬಳಿಯ ರೆಸಿಪಿಯೊಂದಿಗೆ ಬಂದಿದ್ದೇನೆ. ತುಂಬ ಚೆನ್ನಾಗಾಗತ್ತೆ. ಇದು ಸಾಂಬಾರ್ ಎಲೆ. ಇದನ್ನು ಸಾಂಬಾರ್ ಎಲೆ ಅಂತ ಹೇಳೋದು. ಚಿಕ್ಕ ಮಕ್ಕಳಿಗೆ ನೆಗಡಿ ಆದಾಗೆಲ್ಲ ಇದನ್ನು ಔಷಧಿಯನ್ನು ಮಾಡ್ತಾರೆ. ಇದರಿಂದ ನಾವು ಈಗ ಇವತ್ತೊಂದು ತಂಬಳಿಯನ್ನು ಮಾಡೋಣ. ತುಂಬ ಚೆನ್ನಾಗಾಗತ್ತೆ. ಇದನ್ನು ಹುರ್ಕೋಬೇಕು. ಕ್ಲೀನ್ ಮಾಡಿ ಇಟ್ಕೋಬೇಕು. ತುಂಬ ಪರಿಮಳ ಇರುತ್ತೆ ಈ ಎಲೆ. ಇದಕ್ಕೆ ನಾನು ಈಗ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಈ ಎಲೆ ಗರಿ ಆಗಬೇಕು. ಅರ್ಧ ಟೀ ಸ್ಪೂನು ಜೀರಿಗೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಒಂದು 5-6 ಕಾಳುಮೆಣಸನ್ನು ಹಾಕ್ತಾ ಇದ್ದೇನೆ. ಇದು ಡ್ರೈ ಆಗಬೇಕು. ಇದು ಬಿಸಿ ಮಾಡುವ ಪದಾರ್ಥ ಅಲ್ಲ, ತಂಪಿನ ಪದಾರ್ಥ. ಇದಕ್ಕೆ ಲಾಸ್ಟ್ ಫೈನಲಿ ಕಡೆದ ಮಜ್ಜಿಗೆಯನ್ನು ಹಾಕಬೇಕು. ತೆಂಗಿನಕಾಯಿ ಜೊತೆಗೆ ರುಬ್ಬೋದು. ಇಲ್ಲಿ ನಾನು ತೆಂಗಿನಕಾಯಿಯನ್ನು ಸಹ ತಗೊಂಡಿದ್ದೇನೆ. ಉತ್ತರ ಕನ್ನಡದಲ್ಲಿ ತಂಬಳಿ ಬೇಕೇ ಬೇಕು. ತಂಬಳಿ ಇಲ್ಲ ಅಂದರೆ ಊಟ ಇಲ್ಲ. ಡೈಲಿ ಯಾವುದಾದ್ರೂ ಒಂದು ತಂಬಳಿ ಇರಲೇಬೇಕು. ಇದು ಫುಲ್ಲು ಡ್ರೈ ಆಗಬೇಕು. ಈ ಸೊಪ್ಪು ಸಿಕ್ಕಿದ್ರೆ ನೀವು ಮಾಡ್ಕೋಬಹುದು. ಹಳ್ಳಿಗಳಲ್ಲೆಲ್ಲ ಇರುತ್ತೆ. ಇದು ಸಾಂಬಾರ್ ಎಲೆ ಅಂತ ಹೇಳೋದು ನಾವು ಇದಕ್ಕೆ. ಅಥವಾ ನೀವು ದೊಡ್ಡ ಪತ್ರೆ ಎಲೆ ಅಂತ ಕೂಡ ಹೇಳ್ಬೋದು. ಕೆಲವೊಬ್ಬರು ಒಂದೊಂದು ಹೆಸರಲ್ಲಿ ಕರೀತಾರೆ. ಇದು ಇಲ್ಲಿ ಫುಲ್ಲು ಡ್ರೈ ಆಗಬೇಕು ಈ ಸೊಪ್ಪು. ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಕೂಡ ಇಲ್ಲ. ಅಷ್ಟು ಚೆನ್ನಾಗಾಗತ್ತೆ ಇದು. ಆಪ್ಷನಲ್, ಬೇಕಾದರೆ ಹಾಕೋಬಹುದು ಅಷ್ಟೇ. ಎಲೆಗಳು ಇಷ್ಟು ಡ್ರೈ ಆದರೆ ಸಾಕು. ಈಗ ತೆಂಗಿನಕಾಯಿ ಜೊತೆಗೆ ಸ್ವಲ್ಪ ತಣ್ಣಗಾಗಲಿ. ತೆಂಗಿನಕಾಯಿ ಜೊತೆಗೆ ಗ್ರೈಂಡ್ ಮಾಡೋಣ. ಈಗ ನಾನು ತಂಬಳಿಯನ್ನು ಇಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಇಲ್ಲಿ ಕಾಯಿ ತುರಿಗೆ ಈ ಸೊಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ದೊಡ್ಡ ಪತ್ರೆ ಎಲೆ. ಇದು ತಣ್ಣಗಾಗಿದೆ. ಸ್ವಲ್ಪ ನೀರು ಹಾಕ್ತೇನೆ. ಈಗ ಇಲ್ಲಿ ಇಷ್ಟು ಪೇಸ್ಟ್ ಆಯಿತು. ಈಗ ಇದಕ್ಕೆ ಸ್ವಲ್ಪ ಕಡೆದ ಮಜ್ಜಿಗೆಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು, ಕ್ವಾಂಟಿಟಿಗೆ ನೀರು ಬೇಕು. ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ದೊಡ್ಡ ಪತ್ರೆ ತಂಬಳಿ. ಸ್ವಲ್ಪ ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ತೇನೆ. 1 ಸ್ಪೂನ್ ಸಕ್ಕರೆಯನ್ನು. ಸ್ವಲ್ಪ ಸಿಹಿ ಬರಬೇಕು ಅದು.
ಹಾಗಾಗಿ 1 ಸ್ಪೂನ್ ಸಕ್ಕರೆಯನ್ನು ಕೂಡ ಹಾಕ್ತಾಯಿದ್ದೇನೆ. ಎಷ್ಟು ಚೆನ್ನಾಗಾಯಿತು ನೋಡಿ ತಂಬಳಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೀರಿಗೆ, ಕಾಳು ಮೆಣಸು ಎಲ್ಲ ಹಾಕಿರ್ತೀವಿ, ತುಂಬಾ ಚೆನ್ನಾಗಾಗತ್ತೆ. ಫ್ಲೇವರ್ ಕೂಡ ಚೆನ್ನಾಗಿದೆ ಊಟಕ್ಕೆ. ಇದನ್ನು ಬಿಸಿ ಮಾಡೋದಲ್ಲ ಅಂತ ನಾನು ಆಗಲೇ ಹೇಳಿದ್ದೀನಿ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ. ಈ ತಂಬಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.